ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ರೆಸಿಪಿ. ಇದು ತಟ್ಟೆ ಇಡ್ಲಿ ಮತ್ತು ಇಡ್ಲಿ ಪುಡಿ. ಈ ರೆಸಿಪಿ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸಾಂಬಾರು ಕೂಡ ಬೇಕಾಗಿರಲ್ಲ. ಈ ರೀತಿ ಇಡ್ಲಿ ಪುಡಿ ಅಥವಾ ಗನ್ ಪೌಡರ್ ಚಟ್ನಿ ಜೊತೆಗೆ ನೀವು ಈ ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರಿಯಲಿ ಫ್ರೆಂಡ್ಸ್, ಇಷ್ಟೊಂದು ರುಚಿ ನೀವು ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಬೋದು. ಈ ಗನ್ ಪೌಡರ್ ಇಟ್ಬಿಟ್ರೆ ಸಾಕು, ಈ ರೀತಿ ಇಡ್ಲಿ ದಿನಾ ತಿಂದರೂ ಕೂಡ ನಿಮ್ಗೆ ಬೇಜಾರಾಗಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ತುಂಬ ಸುಲಭವಾಗಿ ಮನೇಲಿ ನೀವು ಮಾಡಿ ತಿಂಗಳುಗಟ್ಟಲೆ ಇದನ್ನು ಉಪಯೋಗಿಸ್ಬೋದು. ಮೊದಲು ನಾನು ಇಲ್ಲಿ ತಟ್ಟೆ ಇಡ್ಲಿಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. 2 ಕಪ್ಪಷ್ಟು ಇಲ್ಲಿ ಇಡ್ಲಿ ರೈಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 2 ಕಪ್ ಇಡ್ಲಿ ರೈಸ್ ಹಾಕ್ಕೊಂಡ್ರೆ 2 ಗ್ಲಾಸಷ್ಟು, ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, 4 ರಿಂದ 5 ಟೀ ಸ್ಪೂನಷ್ಟು ಸಾಬುದಾನ, ಅರ್ಧ ಟೀ ಸ್ಪೂನಷ್ಟು ಅಥವಾ 1/4 ಟೀ ಸ್ಪೂನಷ್ಟು ನೀವು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಇದನ್ನು ನೀಟಾಗಿ 2 ರಿಂದ 3 ಟೈಮ್ ನೀಟಾಗಿ ತೊಳ್ಕೊಬೇಕು. ನೋಡಿ, ಈ ರೀತಿಯಾಗಿ ಇರುತ್ತೆ ನೀರು. ಇದನ್ನೆಲ್ಲ ತೊಳೆದ್ಮೇಲೆ ಈ ಥರ ಇರಬೇಕು. ಆವಾಗ ಏನಾಗುತ್ತೆ, ಇಡ್ಲಿ ತುಂಬ ಸಾಫ್ಟಾಗಿ ಮತ್ತು ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ವೈಟ್ ಕಲರ್ ಬರುತ್ತೆ. ಹಾಗಾಗಿ ಅಕ್ಕಿ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ಇಟ್ಬಿಡಿ. ಈಗ ರುಬ್ಬಕ್ಕಿಂತ ಅರ್ಧ ಗಂಟೆ ಮುಂಚೆ 2 ಮುಷ್ಟಿಯಷ್ಟು ಅಥವಾ ಒಂದು ಅರ್ಧ ಕಪ್ಪು ಸಾಕು, ಜಾಸ್ತಿ ಬೇಡ, ಅವಲಕ್ಕಿನ ತೊಳೆದ್ಬಿಟ್ಟು ನಾನು ನೆನೆಸ್ತಾ ಇದ್ದೀನಿ ನೋಡಿ. ಸೊ ಈ ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಈ ಸಾಬುದಾನ ಹಾಕೋದ್ರಿಂದ ಕಲರ್ ವೈಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಯಾವುದನ್ನು ಸ್ಕಿಪ್ ಮಾಡಬೇಡಿ. ಈಗ 5 ರಿಂದ 6 ಗಂಟೆ ಅಥವಾ 7 ರಿಂದ 8 ಗಂಟೆ ಎಷ್ಟು ನೆನೆಸ್ತೀವಲ್ಲ ಅಕ್ಕಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೆನೆಸಿಟ್ಟಿದ್ನಲ್ವ, ಸೊ ಆ ಅವಲಕ್ಕಿ ಕೂಡ ಇದರಲ್ಲಿ ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೊಳ್ತಾ ಇದ್ದೀನಿ. ಅದೇ ರೀತಿ ಉಳಿದಿರುವಂತಹ ಅಕ್ಕಿ ಮತ್ತು ಈ ಅವಲಕ್ಕಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಸ್ವಲ್ಪ ಇಡ್ಲಿ ಅದಕ್ಕೆ ಇದನ್ನು ರುಬ್ಕೋಬೇಕು. ತುಂಬ ನೀರೆಲ್ಲ ಹಾಕೊಳಕ್ಕೆ ಹೋಗಬೇಡಿ, ಯಾಕಂದರೆ ದೋಸೆ ಬ್ಯಾಟರ್ ಬೇರೆ ಆಗುತ್ತೆ, ಇಡ್ಲಿ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಸೊ ಹಾಗಾಗಿ ನೋಡಿ, ಉಳಿದಿರೋದೆಲ್ಲ ಹಾಕ್ಕೊಂಡು ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ರಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ನಾರ್ಮಲ್ ಸಾಲ್ಟು ಅಥವಾ ನೀವು ಯಾವುದು ಮನೆಯಲ್ಲಿ ಯೂಸ್ ಮಾಡ್ತೀರೋ ಆ ಉಪ್ಪನ್ನು ನೀವು ಹಾಕ್ಕೊಳ್ಳಿ. ಸೊ ಈಗ ಇದನ್ನು ಚೆನ್ನಾಗಿ ಕೈಯಿಂದ ಕಲಸಿಬಿಟ್ಟು ಇದನ್ನು ಓವರ್ನೈಟ್ ಇದನ್ನು ಮುಚ್ಚಿಟ್ಬಿಡಬೇಕು. ಈಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಹಿಟ್ಟು ಕರೆಕ್ಟಾಗಿ ಹುದುಗ್ ಬರಬೇಕು. ಆವಾಗ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಾನು ಕುಕ್ಕಿಂಗ್ ಸೋಡಾ ಕೂಡ ಆ್ಯಡ್ ಮಾಡ್ತಾ ಇಲ್ಲ. ಸೊ ವಿತೌಟ್ ಕುಕ್ಕಿಂಗ್ ಸೋಡಾ ಈ ಇಡ್ಲಿ ಮಾಡ್ತಾ ಇದ್ದೀನಿ. ಆದರೆ ಸೂಪರ್ ಸಾಫ್ಟ್ ಹತ್ತಿ ಥರ ಈ ತಟ್ಟೆ ಇಡ್ಲಿ ಇರುತ್ತೆ. ಸೈಡಲ್ಲಿ ಇಟ್ಕೊಂಡು ಗನ್ ಪೌಡರ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಕಪ್ಪಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸೊ ಚನಾ ದಾಲ್, ಸೊ ಇದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೋಬೇಕು. ಜಾಸ್ತಿ ಎಣ್ಣೆ ಕೂಡ ಹಾಕ್ಕೋಬೇಡಿ, ಯಾಕಂದರೆ ನಾವು ತುಂಬ ದಿನ ಸ್ಟೋರ್ ಮಾಡಬೇಕಾಗತ್ತಲ್ವ. ಸೊ ಹಾಗಾಗಿ ಕಡಲೆಬೇಳೆ ಎಷ್ಟು ಹಾಕಿದ್ದೀವಲ್ವ ಅಷ್ಟೇ ಇಲ್ಲಿ ನಾನು ಉದ್ದಿನಬೇಳೆ ಊರದ ದಾಲನ್ನು ಹಾಕ್ಕೊತಾ ಇದ್ದೀನಿ. ಸೇಮ್ ಕ್ವಾಂಟಿಟಿಲಿ ಹಾಕ್ಕೋಬೇಕು. ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. 2 ರಿಂದ 3 ಟೀ ಸ್ಪೂನಷ್ಟು ತೊಗರಿಬೇಳೆ, ತೂರ್ ದಾಲ್ 2 to 3 ಟೀ ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಸೊ ಇದನ್ನು ಹಾಕ್ಕೊಂಡು ಸಿಮ್ಮಲ್ಲೇ ಇದನ್ನು ಕಲರ್ ಚೇಂಜ್ ಆಗೋ ತನಕ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಟು ನೀವು ಹುರಿದ್ಬಿಟ್ರೆ ಅಷ್ಟು ರುಚಿ ಬರಲ್ಲ. ಕಡಲೆಬೇಳೆ ಎಷ್ಟು ಹಾಕಿರ್ತೀರಲ್ವ ಅದರ ಅರ್ಧದಷ್ಟು ಬಿಳಿ ಎಳ್ಳು ಹಾಕೋಬೇಕು, ವೈಟ್ ಸೆಸಮೆ. ಇದನ್ನು ಹಾಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನಾನು ನಿಮಗೆ ಹೇಳಿದೆ, ಯಾವುದು ಕೂಡ ಸ್ಕಿಪ್ ಮಾಡಬೇಡಿ. ಸೊ ಇದನ್ನು ಎಲ್ಲ ಹಾಕ್ಕೊಂಡು ನೀಟಾಗಿ ನಿಧಾನಕ್ಕೆ ಒಂದು 10 ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಸೊ ಹಾಗಾಗಿ ಆದಷ್ಟು ಪೇಷನ್ಸ್ ಇಟ್ಕೊಂಡು ಇದನ್ನು ನೀಟಾಗಿ ಇದನ್ನು ಹುರ್ಕೋಬೇಕು. ಸೊ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅರ್ಧ ಕಪ್ಪಷ್ಟು ಡ್ರೈ ಕೊಕೊನಟನ್ನು ಹಾಕ್ಕೋಬೇಕಾಗತ್ತೆ. ಒಣ ಕೊಬ್ಬರಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಅದು ಅಷ್ಟೇ ನಿಧಾನಕ್ಕೆ ಇದನ್ನು ಒಂದು 2 ರಿಂದ 3 ನಿಮಿಷ ಇದನ್ನು ಈ ಥರ ಹುರ್ಕೋಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಈ ರೀತಿ ಎಲ್ಲ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸೇಮ್ ನೋಡಿ, ಇದೇ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ಥರ ಹುರ್ಕೋಬೇಕು. ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ, ಗೊತ್ತಾಗುತ್ತೆ. ಸೊ ಅದೇ ಪ್ಯಾನಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 10 ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 10 ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು. ಖಾರ ಕಡಿಮೆ ತಿನ್ನೋರು ಗುಂಟೂರು ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಳ್ಳಿ. ಸೊ ಈಗ ಇದನ್ನು ಲೋ ಫ್ಲೇಮಲ್ಲಿ ಈ ಥರ ಸ್ವಲ್ಪ ಕರಿಬೇವು ಸೊಪ್ಪೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಕೂಡ ಹಾಕ್ಕೋಬೇಕು, ಟ್ಯಾಮರಿಂಡ್. ನಂತರ ಇದನ್ನು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಹುರ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಅಂದರೆ ಪೌಡ್ರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ, ಈ ರೀತಿಯಾಗಿ ಕರಿಬೇವು ಸೊಪ್ಪು ನೋಡಿ ಈ ಥರ ಫ್ರೈ ಆಗಬೇಕು. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ, ಯಾಕಂದರೆ ಇದು ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕಾಗತ್ತೆ. ಅಷ್ಟರಲ್ಲಿ ಇದೇನು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹುರಿದಿಟ್ಟಿದ್ವಲ್ವ ಅದು ಕೂಡ ಸ್ವಲ್ಪ ತಣ್ಣಗಾಗಿರುತ್ತೆ. ಮೊದಲು ನಾನು ಇದನ್ನು ತಣ್ಣಗಾದ್ಮೇಲೆ ಫಸ್ಟು ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ, ಯಾಕಂದರೆ ಫೈನಾಗಿ ಪೌಡ್ರು ಆಗಲ್ಲ. ಅದರಲ್ಲೆಲ್ಲ ಹಾಕಿದರೆ
ಹಾಗೆ ಮೆಣಸಿನ್ಕಾಯಿ ಹಾಗೆ ಇದ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ತರಿ ತರಿ ರುಬ್ಕೊಂಡ ಮೇಲೆ ಈಗ ಉಳಿದಿರೋದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಹಾಕ್ಕೋಬೇಕು. ಸೊ ಈಗ ಇದನ್ನು ರುಬ್ಕೊಳ್ತೀನಿ. ಫೈನಾಗಿ ರುಬ್ಕೋಬಾರ್ದು, ತರಿ ತರಿಯಾಗಿ ಇರಬೇಕು. ಈ ಗನ್ ಪೌಡರ್ ಅಥವಾ ಈ ಇಡ್ಲಿ ಪುಡಿ ಈ ರೀತಿಯಾಗಿ ಇರಬೇಕು. ಫೈನಾಗಿ ರುಬ್ಬಿಟ್ರೆ ಹಿಟ್ಟು ಥರ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಈ ಮಿಕ್ಸಿ ಜಾರ್ ಓಪನ್ ಮಾಡಿದ ತಕ್ಷಣ ಎಂಥ ಚೆನ್ನಾಗಿ ಪರಿಮಳ ಬಂತು ಅಂದರೆ ರಿಯಲಿ ನನಗಂತೂ ತುಂಬಾ ಇಷ್ಟ ಆಯಿತು. ಮನೆಯಲ್ಲಿ ಎಲ್ಲರಿಗೂ ಅಷ್ಟೇ ಏನು ಎಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ರು. ಸೊ ಈಗ ಇದು ರೆಡಿಯಾಗಿದೆ ಅಲ್ವಾ ಗನ್ ಪೌಡರ್, ಅದನ್ನು ಸೈಡಲ್ಲಿ ಇಟ್ಕೊಂಡು ನಾನಿಲ್ಲಿ ತಟ್ಟೆ ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 4 ತಟ್ಟೆ ಇದೆ. ಇದರಲ್ಲಿ ಸ್ವಲ್ಪ ಎಣ್ಣೆನ ಎಲ್ಲ ಸ್ಪ್ರೆಡ್ ಮಾಡಿ ಒಂದು ಬ್ರಷಿಂದ ಈಗ ಇಲ್ಲಿ ಅರ್ಧ ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡು ದೊಡ್ಡ ಸ್ಪೂನಲ್ಲಿ ಈ ಥರ ಇಟ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಈ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಪಾತ್ರೆ ಅಂಗಡಿಯಲ್ಲೆಲ್ಲ ನೀವು ತಟ್ಟೆ ಇಡ್ಲಿ ಈ ಥರ ಪ್ಲೇಟ್ಸ್ ಕೊಡಿ ಅಂದರೆ ಕೊಡ್ತಾರೆ ಈ ಥರ ಸೆಟ್ಟು. ಸೊ ನೋಡಿ ಈ ಥರ ನೀವು ಮನೆಯಲ್ಲೇ ತುಂಬ ಸುಲಭವಾಗಿ ಹೋಟೆಲ್ಗಿಂತಲೂ ರುಚಿಯಾಗಿ ಹೈಜಿನಿಕ್ ಆಗಿ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ಈಗ ನೀರು ಬಿಸಿಯಾಗಿದೆ ನೋಡಿ, ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಈ ರೀತಿ ಇಟ್ಬಿಟ್ಟು ಒಂದು 15ರಿಂದ 20 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡಿ. ಸೊ ಆವಾಗ ಕರೆಕ್ಟಾಗಿ ಇದು ಸ್ಟೀಮ್ ಆಗಿರುತ್ತೆ. ಸೊ ನೋಡಿ ಈ ಥರ ಆಗುತ್ತೆ. ತಟ್ಟೆ ಇಡ್ಲಿ ಕೂಡ ರೆಡಿ ಆಯಿತು. ನೋಡಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ, ತುಂಬ ಬಿಸಿ ಇದೆ. ಸೊ ಈಗ ನೋಡ್ಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ವೈಟ್ ಕಲರ್ ಹಂಗೆ ಮಲ್ಲಿಗೆ ಥರ ಇದೆ. ಸೊ ನೋಡಿ ಯಾವ ಸ್ಪೂನ್ ಬೇಡ ಏನು ಬೇಡ, ಕೈಯಿಂದ ಹಿಂಗೆ ಜಸ್ಟ್ ಹಿಂಗೆ ಟಚ್ ಮಾಡಿದರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿದ್ರಲ್ಲ. ಪ್ಲೇಟಲ್ಲಿ ಕೂಡ ಒಂಚೂರು ಸ್ಟಿಕ್ ಆಗಿಲ್ಲ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ, ಹತ್ತಿ ಥರ ಇದೆ. ನಿಮ್ಗೆ ನೋಡ್ತಾನೆ ಗೊತ್ತಾಗಿರ್ಬೋದು ಅದು ಎಷ್ಟು ಸಾಫ್ಟ್ ಇದೆ ಅಂತ. ರುಚಿ ಮಾತ್ರ ರಿಯಲಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಕೆಲವೊಂದು ಸಲ ನೀವು ವಾರಕ್ಕೆ 2ರಿಂದ 3 ಟೈಮ್ ಅಂತೂ ನೀವು ಮಾಡಿ ತಿಂತೀರಾ, ಯಾಕಂದರೆ ಇದು ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಎಲ್ಲ ಪ್ಲೇಟಲ್ಲಿರುವಂತಹ ಈ ಇಡ್ಲಿ ನಾನು ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಬಿಸಿ ಬಿಸಿ ಈ ಇಡ್ಲಿ ಕೂಡ ರೆಡಿಯಾಗಿದೆ. ಹಾಗೆ ಗನ್ ಪೌಡರ್ ಜೊತೆ ಇಡ್ಲಿ ನೀವು ಎಷ್ಟು ತಿಂತೀರ ಅಂತಲೇ ಗೊತ್ತಾಗಲ್ಲ, ತುಂಬಾ ರುಚಿಯಾಗಿರುತ್ತೆ. ಸೊ ಇದು ಎಲ್ಲರ ಫೇವ್ರೆಟ್ ರೆಸಿಪಿ ಆಗೋದಂತೂ ಗ್ಯಾರಂಟಿ, ಯಾಕಂದರೆ ಇದು ಅಷ್ಟೊಂದು ರುಚಿಯಾಗಿತ್ತು. ಮಕ್ಕಳು ಕೂಡ ಇಷ್ಟ ಆಗುತ್ತೆ ಮತ್ತು ಮನೆಯವರು ಎಲ್ಲರಿಗೂ ಇಷ್ಟವಾಗುವಂತಹ ಈ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಈಗ ಇದರಲ್ಲಿ ಸ್ವಲ್ಪ ಈ ಥರ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಗನ್ ಪೌಡರ್ ಅಥವಾ ಇಡ್ಲಿ ಪುಡಿನ ಈ ಥರ ಹಾಕ್ಕೋಬೇಕು ನೋಡಿ. ಈ ಥರ ಹಾಕ್ಬಿಟ್ರೆ ಇದಕ್ಕೆ ಯಾವ ಸಾಂಬಾರು ಕೂಡ ಬೇಕಾಗಿಲ್ಲ. ಇದು ಅಷ್ಟೊಂದು ರುಚಿ ಇರುತ್ತೆ, ಬಾಯಲ್ಲಿಟ್ಟರೆ ಸಾಕು ಅಷ್ಟೊಂದು ರುಚಿ ಅಂತ ಹೇಳ್ಬೋದು. ಮತ್ತು ಸ್ವಲ್ಪ ಇದಕ್ಕೆ ತುಪ್ಪ ಬೇಕಾಗುತ್ತೆ, ತುಪ್ಪ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನು ಕೊಕೊನಟ್ ಚಟ್ನಿ ಮತ್ತು ರೆಡ್ ಚಟ್ನಿ ಕೂಡ ನಾನು ಮಾಡಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಇದನ್ನು ತಿಂತಾ ಇದ್ದರೆ ರಿಯಲಿ ಅದ್ಭುತವಾದ ರುಚಿ. ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ. ಈಗ ನನ್ನ ಫೇಸ್ಬುಕ್ ಪೇಜು 200K ಫಾಲೋವರ್ಸ್ ಆಗಿದ್ದಾರೆ. ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.